ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲ್ಲ ನಿಮಗೆ ನಿಮ್ಮ ಮೊಬೈಲ್ನ ಸಾಫ್ಟ್ವೇರ್ ಅಪ್ಡೇಟ್ ಅಥವಾ ಸಿಸ್ಟಮ್ ಅಪ್ಡೇಟನ್ನು ಯಾವ ರೀತಿ ನೀವು ಮಾಡ್ಬೋದು, ಜೊತೆಗೆ ಯಾಕೆ ಮಾಡಬೇಕು, ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಏನು ಬೆನಿಫಿಟ್ ನಿಮಗೆ ಕಂಪ್ಲೀಟಾಗಿ ನಿಮಗೆ ಲೈವ್ ಆಗಿ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿದ್ದಂಗೆ ಹೊಸ ಮೊಬೈಲ್ ತೊಗೊಂಡಾಗ ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗುತ್ತೆ, ಹ್ಯಾಂಗ್ ಆಗಲ್ಲ, ಸ್ಲೋ ಆಗಲ್ಲ, ನೆಟ್ವರ್ಕ್ ಇಶ್ಯೂ ಬರಲ್ಲ, ಬ್ಯಾಟ್ರಿ ಇಶ್ಯೂ ಬರಲ್ಲ, ಸ್ಪೀಡಾಗಿ ರಾಕೆಟ್ ಥರ ವರ್ಕ್ ಆಗುತ್ತೆ. ಬಟ್ ಅದನ್ನು ಡೇ ಬೈ ಡೇ ನಾವು ಯೂಸ್ ಮಾಡ್ತಿದ್ದಾಗೆ ಮೊಬೈಲ್ ಸ್ಲೋ ಆಗುತ್ತೆ, ಹ್ಯಾಂಗ್ ಆಗುತ್ತೆ, ಹೀಟ್ ಆಗುತ್ತೆ, ಬ್ಯಾಟ್ರಿ ಬ್ಯಾಕಪ್ ಬರಲ್ಲ, ಜೊತೆಗೆ ನೆಟ್ವರ್ಕ್ ಇಶ್ಯೂ ಬರುತ್ತೆ. ಸೊ ಅದಕ್ಕೋಸ್ಕರ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಅಪ್ಡೇಟನ್ನು ಅವಾಗ ಕೊಡ್ತಾ ಇರ್ತಾರೆ. ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಅಪ್ಡೇಟ್ ಮಾಡಿದರೆ ನಿಮ್ಮ ಮೊಬೈಲ್ ಸ್ಟಾರ್ಟಿಂಗ್ ಇದ್ದಾಗಲೇ ಹೊಸ ಮೊಬೈಲ್ ಥರ ಸ್ಪೀಡ್ ಆಗುತ್ತೆ, ಹ್ಯಾಂಗ್ ಆಗಲ್ಲ, ಜೊತೆಗೆ ಹೀಟ್ ಆಗಲ್ಲ, ಜೊತೆಗೆ ನೆಟ್ವರ್ಕ್ ಕೂಡ ಹೈಯೆಸ್ಟ್ ಬರುತ್ತೆ, ಜೊತೆಗೆ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಕೂಡ ಬರುತ್ತೆ, ಹೊಸ ಮೊಬೈಲ್ ಥರ ಬರುತ್ತೆ. ಸೊ ಇದನ್ನು ನೀವು ಯಾವ ರೀತಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಮಂದಿಗೆ ಎಲ್ಲರ ಮೊಬೈಲಲ್ಲಿ ನಾರ್ಮಲ್ ಆಗಿ ಸಾಫ್ಟ್ವೇರ್ ಅಪ್ಡೇಟ್ ಬಂದಿರುತ್ತೆ, ಬಟ್ ಅವರಿಗೆ ಯಾವ ರೀತಿ ಮಾಡಬೇಕಂತ ಗೊತ್ತಿರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಮಾಡಬೇಕು ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಂಥದ್ದು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಪ್ರತಿಯೊಬ್ಬರಿಗೆ ಇದು ವೆರಿ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ಸಾಫ್ಟ್ವೇರನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ವಿಡಿಯೋಗೊಂದು ಲೈಕ್ ಕೊಡಬೇಕಾಗುತ್ತೆ. ಲೈಕ್ ಮಾಡಿದ್ರೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಮೊಬೈಲನ್ನು ಬಳಸ್ತಿದೆ ಅಂದರೆ ಯೂಸ್ ಮಾಡ್ತಿದ್ದೀರಿ, ನಿಮ್ಮ ಮೊಬೈಲ್ನ ನೇಮನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸಬರಾಗಿದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲೇದಾಗಿ ನೀವು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೋಬೇಕಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ನೀವು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ಬೋದು ಅಂತ. ನಿಮಗೆ ಮೊಬೈಲಲ್ಲಿ ಮೊದಲೇದಾಗಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಬಂದರೆ ಸ್ಟಾರ್ಟಿಂಗಲ್ಲಿ ಟಾಪಲ್ಲಿ ನಿಮಗೆ ತೋರಿಸುತ್ತೆ ಸಾಫ್ಟ್ವೇರ್ ಅಪ್ಡೇಟ್ ಅವೈಲೇಬಲ್ ಅಂತ. ಇಲ್ಲಾಂದರೆ ನಿಮಗೆ ಕೆಳಗಡೆ ನಿಮಗೆ ಅಲ್ಲಿ ಅಡಿಷ್ನಲ್ ಸೆಟ್ಟಿಂಗಲ್ಲಿ ಸಿಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ನಿಮಗೆ ಆಪ್ಷನ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಿಸ್ಟಮ್ ಅಪ್ಡೇಟ್ ಅಂತ ಬರುತ್ತೆ. ಕೆಲವೊಂದು ಮೊಬೈಲಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬರುತ್ತೆ. ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ ಬರುತ್ತೆ. ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಂದರೆ ಆ ಸಾಫ್ಟ್ವೇರಲ್ಲಿ ಹೊಸ ವರ್ಷನಲ್ಲಿ ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ಕಂಪ್ಲೀಟಾಗಿ ಏನೆಲ್ಲ ಫೀಚರ್ಸ್ ಇರ್ಬೋದು, ಅಥವಾ ಏನೆಲ್ಲ ಸೆಕ್ಯೂರಿಟಿ ಪ್ಯಾಚ್ ಇರ್ಬೋದು, ಅಥವಾ ಎಡಿಷ್ನಲ್ ಫೀಚರ್ ಆ್ಯಡ್ ಮಾಡ್ತಿದ್ದಾರಾ, ಅಥವಾ ಮೊಬೈಲ್ ಸ್ಟೆಬಿಲಿಟಿ ಬಗ್ಗೆ, ಅಥವಾ ಮೊಬೈಲು ಹ್ಯಾಂಗಿಂಗ್ ಪ್ರಾಬ್ಲಮ್ಮು, ಹೀಟಿಂಗ್ ಪ್ರಾಬ್ಲಮ್ಮು, ನೆಟ್ವರ್ಕ್ ಇಶ್ಯೂ ಇದ್ದರೆ ಅದಕ್ಕೆ ಏನೆಲ್ಲ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನಿಮಗೆ ಆ ಅಪ್ಡೇಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ನೀಟಾಗಿ ಅದು ನೀವು ಓದ್ಕೋಬೋದು. ಜೊತೆಗೆ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಆದರೆ ಅದರೂ ಕೂಡ ಸಪ್ರೇಟಾಗಿ ತಿಳಿಸ್ಕೊಡ್ತಾರೆ. ಜೊತೆಗೆ ಇದು ಎಷ್ಟು GB ಇದೆ ನೋಡ್ಬೋದು. ಇದು ನೋಡ್ಬೋದು. ಇವಾಗ 6.1 UI ವರ್ಷನು ಇಲ್ಲಿ ಅಪ್ಡೇಟ್ ಬಂದಿರೋಂಥದ್ದು. ಜೊತೆಗೆ ಎಷ್ಟು ಫೈಲ್ ಸೈಜ್ ನೋಡ್ಬೋದು. ಇವಾಗ ಆಲ್ಮೋಸ್ಟ್ ಆಗಿ 3 GB ಅಂದರೆ 3 GB ಇಲ್ಲಿ ಖರ್ಚಾಗುತ್ತೆ. ಕೆಳಗಿರುವಂಥ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ನಂತರ ನಿಮಗೆ ಇದನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಯಾವ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಡೌನ್ಲೋಡ್ ಮಾಡುವಾಗ ನಿಮ್ಮ ಎಷ್ಟು ಫೈಲ್ ಸೈಜ್ ಎಷ್ಟಿರುತ್ತೆ ಅಷ್ಟು ನಿಮ್ಮದು ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 1 GB ಇದ್ದರೆ 1 GB ಡಾಟಾ ಇರಬೇಕಾಗುತ್ತೆ, 2 GB ಇದ್ದರೆ 2 GB ಡಾಟಾ ಇರಬೇಕಾಗುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಸ್ಟಾಪ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಎಷ್ಟು ಸೈಜ್ನ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ ಅದಷ್ಟು ಈ ಮೊಬೈಲಲ್ಲಿ MB ಇದೆ ಅನ್ನೋದನ್ನು ನೀವು ಮೊದಲು ನೋಡ್ಕೋಬೇಕಾಗುತ್ತೆ. ನಂತರ ನಿಮ್ಮದು ಇಂಟರ್ನೆಟ್ ಎಲ್ಲಿ ಸ್ಪೀಡ್ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಮೊದಲಾಗಿ ಇಲ್ಲಿ ನೋಡ್ಬೋದು. ಇವಾಗ ಡೌನ್ಲೋಡ್ ಆಗ್ತಿದೆ. ನಾನು ಇಲ್ಲಿ ವಿಡಿಯೋನ ಪೌಸ್ ಮಾಡಿ ಡೌನ್ಲೋಡ್ ಆದ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡ್ಬೋದು, ಇವಾಗ ಡೌನ್ಲೋಡ್ ಆಗಿದೆ. ಕಂಪ್ಲೀಟಾಗಿ 3 GB ಅಲ್ಲಿ ಡೌನ್ಲೋಡ್ ಆಗಿದೆ. ಇವಾಗ ಇಲ್ಲಿ ನಿಮಗೆ ಇನ್ಸ್ಟಾಲ್ ನೌ ಅಂತ ಒಂದು ಆಯ್ಕೆ ಬರುತ್ತೆ. ಇಲ್ಲಿ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಮೊದಲದಾಗಿ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಬಂದುಬಿಟ್ಟು 40% ಇರಬೇಕಾಗುತ್ತೆ. 40%ಗಿಂತ ಕಡಿಮೆ ಇದ್ದರೆ ನಿಮಗೆ ಇಲ್ಲಿ ಇನ್ಸ್ಟಾಲ್ ಆಗಲ್ಲ. ಸೊ ಮೊಬೈಲ್ನ ಚಾರ್ಜ್ ಮಾಡಿಬಿಟ್ಟು ನಂತರ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಮ ಮೊಬೈಲು ಒಮ್ಮೆ ಸ್ವಿಚ್ ಆಫ್ ಆಗುತ್ತೆ. ಅಂದರೆ ಡೈರೆಕ್ಟಾಗಿ ಇದು ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆಗುವಾಗ ಕೆಲವೊಂದು ಫೋನಲ್ಲಿ ತುಂಬ ಟೈಮ್ ತಗೊಳುತ್ತೆ, 5ರಿಂದ 10 ನಿಮಿಷ ಕೂಡ ತಗೊಳುತ್ತೆ. ಹಾಗಾಗಿ ಇಲ್ಲಿ ಇನ್ಸ್ಟಾಲ್ ಆಗುವಾಗ ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ನ ಟಚ್ ಮಾಡಬಾರ್ದು ಅಥವಾ ಫೋರ್ಸ್ಫುಲ್ಲಿ ಸ್ವಿಚ್ ಆನ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಆಟೋಮೆಟಿಕ್ಕಾಗಿ ಅದನ್ನು ಒಂದು ಸೈಡಿಗೆ ಇಡಬೇಕಾಗುತ್ತೆ. ಅದು ಆಟೋಮೆಟಿಕಲಿ ಸ್ವಿಚ್ ಆನ್ ಆಗುತ್ತೆ, ನಂತರ ರೀಸ್ಟಾರ್ಟ್ ಆಗುತ್ತೆ. ಇಷ್ಟು ಮಾಡ್ತಿದ್ದಾಗೇ 40% ಬ್ಯಾಟ್ರಿ ಇರಬೇಕಾಗುತ್ತೆ ಮಿನಿಮಮ್ಮು. ಇಷ್ಟು ಆಗ್ತಿದ್ದಾಗೇ ನಿಮ್ಮ ಮೊಬೈಲ್ನ ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ನಂತರ ನಿಮ್ಮ ಮೊಬೈಲ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಸ್ಪೀಡಾಗಿ ವರ್ಕ್ ಆಗುತ್ತೆ. ನೆಟ್ವರ್ಕ್ ಇಶ್ಯೂ ಸಾಲ್ವ್ ಆಗುತ್ತೆ, ಹೀಟಿಂಗ್ ಹ್ಯಾಂಗಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಜೊತೆಗೆ ಬ್ಯಾಟ್ರಿ ಬ್ಯಾಕಪ್ ಇಶ್ಯೂ ಇದ್ರೂ ಕೂಡ ಸಾಲ್ವ್ ಆಗುತ್ತೆ, ಜೊತೆಗೆ ಸೆಕ್ಯೂರಿಟಿ ವಿಷಯದಲ್ಲಿ ಕೂಡ ಅದು ಅಪ್ಡೇಟ್ ಆಗುತ್ತೆ. ಹಾಗಾಗಿ ನಿಮ್ಮ ಮೊಬೈಲಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಥವಾ ಸಿಸ್ಟಮ್ ಅಪ್ಡೇಟ್ ಬಂದರೆ ಈ ಕೂಡಲೇ ನೀವು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋ ಬೇಕಿದ್ದರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.